ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಕಾರ್ತಿಕ ಮಾಸದಲ್ಲಿ ಪ್ರಮುಖವಾಗಿ ಆಚರಣೆ ಮಾಡಬೇಕಾದಂಥ ತುಳಸಿ ವಿವಾಹ ಅಥವಾ ಉತ್ಥಾನ ದ್ವಾದಶಿ ಯಾವ ದಿನಾಂಕದಂದು ಆಚರಣೆ ಮಾಡಬೇಕು, ಯಾವ ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ತುಳಸಿ ವಿವಾಹವನ್ನು ಕೆಲವು ಕಡೆ ಚಿಕ್ಕ ದೀಪಾವಳಿ ಅಥವಾ ಕಿರು ದೀಪಾವಳಿ ಅಂತ ಕೂಡ ಕರೀತಾರೆ. ಹಾಗೆ ಉತ್ಥಾನ ದ್ವಾದಶಿ, ತುಳಸಿ ವಿವಾಹ ಈ ರೀತಿಯಾದ ಹೆಸರುಗಳಿಂದ ಇದನ್ನು ಕರೀತಾರೆ. ಇದನ್ನು ವಿಶೇಷವಾಗಿ ದ್ವಾದಶಿ ತಿಥಿ ಇರುವಂಥ ದಿವಸನೇ ಆಚರಣೆ ಮಾಡಬೇಕಾಗಿರುವಂಥದ್ದು. ಆದ್ದರಿಂದ ಈ ಬಾರಿ ಯಾವಾಗ ಬಂದಿದೆ ಅಂತ ಹೇಳಿದ್ರೆ ನವೆಂಬರ್ 2ನೇ ತಾರೀಕು ಬೆಳಗ್ಗೆ 7:31 ಸೋಮವಾರ ಅಂದರೆ ನವೆಂಬರ್ 3ನೇ ತಾರೀಕು ಬೆಳಗ್ಗೆ 5:07 ತನಕ ದ್ವಾದಶಿ ತಿಥಿ ಇರುತ್ತೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಸಂಪೂರ್ಣವಾಗಿ ಇರೋಂಥದ್ದು ನವೆಂಬರ್ 2ನೇ ತಾರೀಕು. ಈ ಇಡೀ ದಿವಸ ನಮಗೆ ಸಂಪೂರ್ಣ ದ್ವಾದಶಿ ಸಿಗೋದ್ರಿಂದ ನಾವು ಇದೇ ದಿವಸ ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಪೂಜೆಯನ್ನು ಮಾಡೋದಕ್ಕೆ ಶುಭ ಸಮಯ ಅಂತ ಬಂದರೆ ಸಂಜೆ ಅಂದರೆ ನವೆಂಬರ್ 2ನೇ ತಾರೀಕು ಸಂಜೆ 5:30 7 ಗಂಟೆ ತನಕ ಶುಭ ಸಮಯ ಇರುತ್ತೆ. ಈ ಗೋಧೂಳಿ ಸಮಯದಲ್ಲಿ ತುಳಸಿ ವಿವಾಹವನ್ನು ಆಚರಣೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು. ಆ ಸಮಯದಲ್ಲೇ ಆಚರಣೆ ಮಾಡ್ಕೋಬೋದು. ಇನ್ನು ಆ ದಿವಸ ಕಾರಣಾಂತರಗಳಿಂದ ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದರೆ ನವೆಂಬರ್ 3ನೇ ತಾರೀಕು ಬೆಳಗ್ಗೆ 5:07 ಸಮಯ ಇರುತ್ತೆ. ಸಾಧ್ಯ ಆದರೆ ಆ ಸಮಯದಲ್ಲಿ ಮಾಡ್ಕೊಳ್ಬೋದು, ಆದರೆ ಸಮಯ ತುಂಬ ಕಡಿಮೆ ಇರುತ್ತೆ. ಸಾಧ್ಯವಾದಷ್ಟು ನವೆಂಬರ್ 2ನೇ ತಾರೀಕಿಗೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇನ್ನು ಈ ತುಳಸಿ ವಿವಾಹವನ್ನು ನವೆಂಬರ್ 2ನೇ ತಾರೀಕು ಯಾವುದೇ ಕಾರಣಕ್ಕೆ ಅಥವಾ ನೀವು ಮುಟ್ಟಿನ ಸಮಸ್ಯೆ ಇದ್ದರೆ, ಇಲ್ಲ ಅನಾರೋಗ್ಯಕ್ಕೊಳಗಾಗಿದ್ದರೆ, ನೀವು ಬೇರೆ ಊರುಗಳಿಗೆ ಏನಾದರೂ ಹೋಗಿ ಈ ಒಂದು ತುಳಸಿ ವಿವಾಹವನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಬೇರೆ ಯಾವಾಗ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಕಾರ್ತಿಕ ಮಾಸದಲ್ಲಿ ಬರುವಂಥ ಕೃತಿಕಾ ನಕ್ಷತ್ರದ ಹುಣ್ಣಿಮೆಯ ದಿವಸ ಆಚರಣೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಅಥವಾ ತುಳಸಿ ವಿವಾಹದ ನಂತರ ಬರುವಂಥ ಯಾವುದೇ ಕಾರ್ತಿಕ ಸೋಮವಾರ ಹಾಗೆ ಶುಕ್ರವಾರ, ಅಂದರೆ ಈ ಕಾರ್ತಿಕ ಮಾಸ ಮುಗಿಯೋದ್ರ ಒಳಗಡೆ ಬರುವಂಥ ಸೋಮವಾರ ಹಾಗೆ ಶುಕ್ರವಾರದಂದು ನೀವು ಈ ತುಳಸಿ ವಿವಾಹವನ್ನು ಆಚರಣೆ ಮಾಡ್ಬೋದು. ಹಾಗೆ ಹುಣ್ಣಿಮೆಯ ದಿವಸ ಕೂಡ ಆಚರಣೆ ಮಾಡೋದು ತುಂಬಾ ಒಳ್ಳೆಯದು. ಈ ದಿನಗಳಲ್ಲಿ ಆಚರಣೆಯನ್ನು ಮಾಡ್ಕೊಳ್ಳಿ. ಇನ್ನು ತುಳಸಿ ವಿವಾಹದ ವಿಧಿವಿಧಾನಗಳೇನು, ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ವಿವಾಹ ಯಾವ ದಿನಾಂಕದಂದು ಬಂದಿದೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಆ ಸಮಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ಬೇರೆ ಯಾವ ದಿವಸ ಮಾಡಬೇಕಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ತುಳಸಿ ವಿವಾಹದ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.